ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಕ್ರಮ್. ಈ ಪರ್ಟಿಕ್ಯುಲರ್ ಎಪಿಸೋಡು ನನಗೆ ಯಾಕೆ ಬಹಳ ಒಂದು ಒಂದು ಮನದಿಂದ ನಾನು ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಹೊರಟಿರುವಂಥ ಯಾತ್ರೆ ಶಬರಿಮಲೆಗೆ. ಸೊ ಅಯ್ಯಪ್ಪನ ನೋಡೋದಕ್ಕೆ ನಾವು ಅಷ್ಟು ಸ್ವಾಮಿಗಳು, ಬಹುಶಃ ಒಂದು 70 ಮೇಲೆ 70-75 ಜನ, ನಾವು ಇನ್ಕ್ಲೂಡಿಂಗ್ ಡ್ರೈವರ್ಸ್ ಎಲ್ಲ ಸೇರಿದ್ರೆ ಒಂದು 80 ಜನ ಒಂದು ಒಟ್ಟಿಗೆ ಹೋಗೋದಿದೆಯಲ್ಲ, ತುಂಬ ಒಂದು ಸಂತೋಷದ ಅನುಭೂತಿನ ಮೂಡಿಸುತ್ತೆ ನಮಗೆ. ಹಾಗಾಗಿ ಇಡೀ ಜರ್ನಿ ಹೇಗಿರುತ್ತೆ, ನಮ್ಮ ಇಡುಮುಡಿ ಕಟ್ಟುವಂಥ ಪ್ರೊಸೆಸ್ ಏನು, ಅಯ್ಯಪ್ಪನ ದರ್ಶನ ಹೇಗೆ ಮಾಡಿದ್ವಿ, ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಈ ಎಪಿಸೋಡ್ ಉದ್ದಕ್ಕೂ. ಮತ್ತೊಮ್ಮೆ ಈ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ತೆ ಎಲ್ಲ ವೀಕ್ಷಕರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ತೆ. ಈ ಸಲ ಕ್ಷೇತ್ರ ಯಾತ್ರೆ ನೀವು ನೋಡಿದಾಗಲೇ ಅನ್ನಿಸ್ತಿರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಈ ಸಲ ನಾವು ಶಬರಿಮಲೆ ಯಾತ್ರೆಗೆ ಹೊರಟಿದ್ದೀವಿ. ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಈಗಾಗಲೇ ನಾವೆಲ್ಲ ಮಾಲೆ ಧರಿಸಿ ನಮ್ಮ ಗುರುಸ್ವಾಮಿಗಳ ಜೊತೆ ಹೊರಟಿದ್ದೀವಿ. ಇದು ನನ್ನ 2ನೇ ವರ್ಷ, ಅಂದರೆ ಹೋದ ವರ್ಷನೂ ಹೋಗಿದ್ದೆ, ಈ ವರ್ಷ ಮತ್ತೆ ಗುರುಸ್ವಾಮಿಗಳ ಜೊತೆ ಹೊರಟಿದ್ದೀವಿ. ಈ ಇಡೀ ಕ್ಷೇತ್ರ ಯಾತ್ರೆ ಉದ್ದಕ್ಕೂ ಏನೇನೆಲ್ಲ ಮಾಡ್ತೀವಿ, ಅಂದರೆ ಯಾವ್ಯಾವ ಕ್ಷೇತ್ರನ ಹೋಗ್ತೀವಿ, ಆ ಪ್ರೊಸೀಜರ್ಗಳು ಹೇಗಿದೆ, ಆ ದೇವಸ್ಥಾನಗಳ ವಿಶೇಷತೆ ಏನು, ಇದೆಲ್ಲದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಗಣಪತಿಯೇ ಸರಸ್ವತಿಯೇ ಸರಸ್ವತಿಯೇ ಗಣಪತಿಯೇ ಭಗವಾನೇ ಭಗವತಿಯೇ ಭಗವತಿಯೇ ಭಗವಾನೇ ಭಗವಾನ್ ಶರಣಂ ಭಗವತಿ ಶರಣಂ ಭಗವತಿ ಶರಣಂ ಭಗವಾನ್ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣಂ ದೇವಿ ಶರಣಂ ದೇವನೇ ದೇವಿಯೇ ದೇವಿಯೇ ದೇವನೇ ದೇವನ್ ಪಾದಂ ದೇವಿ ಪಾದಂ ದೇವಿ ಪಾದಂ ದೇವನ್ ಪಾದಂ. ಅಯ್ಯಪ್ಪನ ದರ್ಶನ ಪಡೆಯೋದು ಅಥವಾ ಶಬರಿಮಲೆಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ನಾವು ಎಷ್ಟೋ ಸಲ ಅನ್ಕೋತೀವಿ ನಾವು ಹೋಗಬೇಕು, ದರ್ಶನ ಮಾಡಬೇಕು, ಅಯ್ಯಪ್ಪನ ಯಾತ್ರೆಗೆ ಹೋಗಬೇಕು ಅಂತ. ಬಟ್ ಅದು ಎಷ್ಟೋ ಸಲ ಸಾಧ್ಯ ಆಗಲ್ಲ. ಅದು ಬಹುಶಃ ಅಯ್ಯಪ್ಪನೇ ನಮ್ಮನ್ನು ಕರೆಸ್ಕೋಬೇಕು ಅನ್ನೋದು ಮುಂಚಿಂದನೂ ಒಂದು ರೂಢಿ ಇದೆ. ಹಾಗಾಗಿ ಈ ವರ್ಷ ನನಗೆ ಮತ್ತೆ ಒದಗಿ ಬಂತು ಆ ಪುಣ್ಯ. ಅಯ್ಯಪ್ಪನ ಜೊತೆ ಅಯ್ಯಪ್ಪನ ಪಯಣ, ಅಂದರೆ ಅಯ್ಯಪ್ಪನ ನೋಡೋದಕ್ಕೆ ನನ್ನ ಅಯ್ಯಪ್ಪ ಅರ್ಜುನ್ ಗುರುಜಿಯವ್ರ ಜೊತೆ ಹೋಗುವಂಥ ಭಾಗ್ಯ ಸಿಕ್ತು. ಹಾಗಾಗಿ ಬೆಳಗ್ಗೆಯಿಂದ ಸುಮಾರು ಒಂದು 2:30 ಮಧ್ಯರಾತ್ರಿಯಿಂದ ಇರುಮುಡಿ ಕಟ್ಟೋದಕ್ಕೆ ಶುರು ಮಾಡಿದ್ರು. ಯಾಕಂದರೆ ತುಂಬ ಜನ ಇದ್ದಿದ್ದರಿಂದ ಹೊರಡೋದನ್ನು ಡಿಲೇ ಮಾಡಬಾರ್ದು ಅಂತ ಅಷ್ಟು ರಾತ್ರಿಯಿಂದನೇ ಶುರು ಮಾಡಿದ್ವಿ. ಬೆಳಗ್ಗೆಯಿಂದನೇ ಒಬ್ಬೊಬ್ಬರು ಅವ್ರ ಫ್ಯಾಮಿಲಿ ಬಂದಿದ್ದರು. ಅದು ಏನೋ ಅಕ್ಕಿ ಹಾಕೋದು ಅಥವಾ ತುಪ್ಪದ ಕಾಯಿ ಕಟ್ಟೋದು, ಇದೆಲ್ಲ ಪ್ರೊಸೀಜರ್ ನಡೀತಾ ಹೋಗ್ತಾ ಇತ್ತು. ನನ್ನ ಫ್ಯಾಮಿಲಿ ಬರೋದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಏನೋ ಆ ಟೈಮ್ ಬಂದೇ ಬಿಡ್ತು. ನನ್ನ ಫ್ಯಾಮಿಲಿ, ನನ್ನ ಅಮ್ಮ ಆಗಿರ್ಬೋದು, ನನ್ನ ಹೆಂಡತಿ ಆಗಿರ್ಬೋದು, ದೊಡ್ಡಮ್ಮ, ನಮ್ಮ ಮಾಮ ಮಾಮಿ, ನನ್ನ ಪ್ರಿಯಮಿತ್ರ ರಾಜೇಶು, ಅವರಪ್ಪ, ಸರಿಸುಮಾರು ಒಂದು 10-15 ಜನ ಅವತ್ತು ನನಗೋಸ್ಕರ ಇರುಮುಡಿ ಕಟ್ಟಬೇಕಾರೆ ಕಳಿಸ್ಕೊಡೋಕ್ಕೆ ಬಂದಿದ್ದರು. ಅವರೆಲ್ಲ ಬಂದು ನನಗೆ ಹರಿಸೋ ರೀತಿ ಅಥವಾ ನನಗೆ ಅವರು ಪಯಣ ಮಾಡೋಕ್ಕಾಗದೇ ಇದ್ದಿದ್ದನ್ನು ನನ್ನ ಮೂಲಕ ಅವರು ನೆರವೇರಿಸ್ಕೊತಿದ್ದ ರೀತಿ ನೋಡಿ ತುಂಬ ಭಾವುಕನಾದೆ. ಕೆಟ್ಟಂ ಕೆಟ್ಟಿ ಶಬರಿಮಲಕ್ಕೆ ಶಬರಿಮಲಕ್ಕೆ ಕೆಟ್ಟಂ ಕೆಟ್ಟಿ ಆರೆ ಕಾಣ ಸ್ವಾಮಿಯೇ ಕಾಣ ಆರೆ ಕಾಣ ಸ್ವಾಮಿಯೇ ಕಾಣ ಸ್ವಾಮಿಯೇ ಕಂಡಾಲ್ ಮೋಕ್ಷಂ ಗಿಟ್ಟು ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಕೆಟ್ಟಂ ಕೆಟ್ಟಿ ಶಬರಿಮಲಕ್ಕೆ ಶಬರಿಮಲಕ್ಕೆ ಕೆಟ್ಟಂ ಕೆಟ್ಟಿ ಆರೆ ಕಾಣ ಸ್ವಾಮಿಯೇ ಕಾಣ ಸ್ವಾಮಿಯೇ ಕಂಡಾಲ್
ಹೀಗೆ ಒಬ್ಬೊಬ್ರದ್ದು ಇರುಮುಡಿ ಕಟ್ತಾ ಹೋದರು. ಕೊನೆಯದು ನಮ್ಮ ಗುರುಸ್ವಾಮಿಗಳು ಅಂದರೆ ಅರ್ಜುನ್ ಗುರುಜಿ ಅವರು ತಮ್ಮ ಇರುಮುಡಿಯನ್ನು ಕಟ್ಟೋದಕ್ಕೆ ರೆಡಿ ಆದರು. ಸೊ ದಟ್ ಆ ಕ್ಷಣ ಇದೆಯಲ್ಲ, ಯಾಕಂದರೆ ಎಲ್ಲ ನಮ್ಮ ಅಷ್ಟೂ ಸ್ವಾಮಿಗಳಿಗೆ, ಬಿಕಾಸ್ ಇದು ಬಹುಶಃ ಒಂದು ವಾರದ ಹಿಂದೆಯಿಂದನೇ ಗುರುಸ್ವಾಮಿಗಳು ಮಾಲೆನ ಧರಿಸಿದ್ರು. ಸೊ ಅಲ್ಲಿಂದ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ, ಅಯ್ಯಪ್ಪನಿಗೆ ಭಜನೆ ಹಾಡ್ತಾ, ಅಯ್ಯಪ್ಪನಿಗೆ ನೈವೇದ್ಯ ಮಾಡ್ತಾ, ಆ ಕ್ಷಣಗಳಿದೆಯಲ್ಲ ಅದನ್ನು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಹುಶಃ ಅದು ನಮ್ಮ ಪುಣ್ಯನೇ ಅಂತ ನಾನಂದು ಭಾವಿಸ್ತೀನಿ. ಬಿಕಾಸ್ ಅಯ್ಯಪ್ಪ ಅನ್ನೋದೇ ಒಂದು ಡಿವೈನಿಟಿ, ಅಥವಾ ಅಯ್ಯಪ್ಪ ಅನ್ನೋದೇ ಒಂದು ಆ ಶಬ್ದನೇ ಒಂದು ನಮಗೆ ರೋಮಾಂಚನ ಹುಟ್ಟಿಸುತ್ತೆ. ಹಾಗಾಗಿ ಅವನ ಸೇವೆಯಲ್ಲಿ ನಾವೆಲ್ಲರೂ ಇಷ್ಟು ದಿನಗಳು ನಿರತರಾಗಿದ್ವಿ. ದ ಟೈಮ್ ಹ್ಯಾಸ್ ಕಮ್ ಅಂತೀವಲ್ಲ, ಸೊ ಹೊರಡೋ ದಿನ ಬಂದೇ ಬಿಡ್ತು. ನಮ್ಮ ಗುರುಗಳು, ಪೂಜ್ಯ ತಾಯಿಯವರೊಂದಿಗೆ ನಮ್ಮ ಫಾದರ್ ಆಗಿರ್ಬೋದು ಅಥವಾ ಮಮ್ಮಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಸೇರಿ ಅವ್ರಿಗೆ ತುಪ್ಪದಕಾಯಿ ಅಥವಾ ಅಕ್ಕಿ ಹಾಕೋದ್ರ ಮೂಲಕ ನಮ್ಮ ಎಲ್ಲ ಸ್ವಾಮಿಗಳ ಮುಂದೆ ಅದೊಂದು ಇರುಮುಡಿ ಕಟ್ಟುವಂಥ ಪ್ರೊಸೀಜರ್ ಶುರು ಆಯಿತು. ಆಗ ನಮ್ಮೆಲ್ಲರಿಗೂ ಒಂಥರ ಎಲ್ಲಿಲ್ಲದ ಒಂದು ಜೋಶು, ಎಲ್ಲಿಲ್ಲದ ಒಂದು ಎನರ್ಜಿ ಹಿಂಗೋ ಬಂತು, ಗೊತ್ತಿಲ್ಲ ನಮಗೂ. ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ ಅಂತ ಕೂಗು ಹೇಳೋದಕ್ಕೆ ಶುರು ಮಾಡಿದ್ವಿ, ಜೋರಾಗಿ ಹೇಳೋದಕ್ಕೆ ಶುರು ಮಾಡಿದ್ವಿ. ಆ ಇರುಮುಡಿ ಕಟ್ಟೋ ತನಕನೂ ನಮ್ಮ ಜೋಶು ಕಡಿಮೆ ಆಗಲೇ ಇಲ್ಲ. ಇರುಮುಡಿ ಕಟ್ಕೊಂಡು ಕೆರಡೆ ಬಂದು ಗುರುಗಳು ಅದನ್ನು ಗುರುನಾಥರ ಮುಂದೆ ಇಟ್ಟರು. ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ ನೀನೆಂದು ನನ್ನವಾ ಮೂಲೋಕ ಬಾಂಧವ. ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ ಶ್ರೀರೂಪನಲ್ಲವಾ ಶ್ರೀಕಾರನಲ್ಲವಾ. ಆಪತ್ತು ಬಂದರೆ ಅಯ್ಯಪ್ಪ ಅಂದರೆ ತುಪ್ಪವನು ತಂದೆ ಅಪ್ಪ ನಿನ ಮಲೆಗೆ, ತುಪ್ಪವನು ತಂದೆ ಅಪ್ಪ ನಿನ ಮಲೆಗೆ, ಅಭಿಷೇಕ ಪಡೆದು ಅನುಗ್ರಹಿಸೋ ಸ್ವಾಮಿ, ಅಭಿಷೇಕ ಪಡೆದು ಅನುಗ್ರಹಿಸೋ ಸ್ವಾಮಿ. ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಬರುವೆವು ಅಯ್ಯಪ್ಪ. ಅಯ್ಯಪ್ಪನ ಸ್ವಾಮಿಯೇ ಶರಣಂ ಅದೊಂದು ಎಲ್ಲರೂ ಹೇಳಬೇಕು ಕೊನೆ. ಈಗ ಸ್ವಾಮಿಗಳು ಹೇಳಿದ್ದು ಅಷ್ಟೆ, ಅರಿಂದು ಅರಿಯಾವಲು, ಗೊತ್ತಿದ್ದು ಗೊತ್ತಿಲ್ಲದೆ ಮಾಡೋದು. ಗೊತ್ತಿಲ್ಲದೆ ಮಾಡದೆ ತಪ್ಪಲ್ಲ ಅದು ಅಯ್ಯಪ್ಪ ಸ್ವಾಮಿ. ಅದರಿಂದ ಅರಿಂದುம் அறியாவலும் தெரிந்தும் தெரியாவலும் செய்த சகல குற்றங்களையும் பாப்பங்களையும் புறத்து காத்தருள் வேண்டும். பொன்னும் 18ஆம் படிமையில் வாழும் வெள்ளாளி வீரன் வீரமணிவண்ணன் காசி ராமேஸ்வர பாண்டி மலையாளம் அடிக்கையாள் ஓம் ஸ்ரீ ஹரிஹர சுதனானந்த. ನನ್ನಪ್ಪನಲ್ಲವಾ ಅಯ್ಯಪ್ಪ
ಅಯ್ಯಪ್ಪನಲ್ಲವಾ ಮುಕ್ತಿ ಪ್ರದಾಯಕ ಮೋಹ ವಿನಾಶಕ ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ ಭೂಲೋಕ ವಾಸನೆ ಭೂಮಿ ಪ್ರಪಂಚನೇ. ಹೀಗೆ ಗುರುಗಳು ಎಲ್ಲ ವಾಹನಗಳಿಗೂ ಮತ್ತೊಮ್ಮೆ ಅವರು ಪೂಜೆ ಮಾಡಿ, ಆ ವಾಹನದ ಕೀಗೂ ಪೂಜೆ ಮಾಡಿ, ಯಾರ್ಯಾರು ಆ ವಾಹನವನ್ನು ಓಡಿಸ್ತಾರೋ ಅವರಿಗೆ ಆ ಕೀನ ಸುರಕ್ಷಿತವಾಗಿ ಓಡಿಸಿ ಅಂತ ಒಂದು ಆಶೀರ್ವಾದ ಮೂಲಕ ಕೊಡ್ತಾ ಹೋದರು. ತದನಂತರ ನಮ್ಮೆಲ್ಲ ಇರುಮುಡಿಗಳನ್ನ ಯಾವ್ಯಾವ ನಾವು ಗಾಡೀಲಿ ಇಟ್ಟಿದ್ವೋ ಆ ಗಾಡಿನಲ್ಲಿ ನಾವು ಕೂತು ನಮ್ಮ ಪಯಣವನ್ನು ಶುರು ಮಾಡಿದ್ವಿ. ಇಟ್ ವಾಸ್ ಎ ಮೆಮೊರಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅಯ್ಯಪ್ಪನ ಯಾತ್ರೆಗೆ ಅಯ್ಯಪ್ಪನ ಜೊತೆಗೆ ನಾವು ಹೋಗ್ತೀವಿ ಅನ್ನೋ ಭಾವನೆ ಎಲ್ಲ ಸ್ವಾಮಿಗಳಲ್ಲೂ ಮೂಡಿತ್ತು. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ. ಇಷ್ಟೊತ್ತು ನೋಡಿದ್ರಲ್ಲ ಇರುಮುಡಿ ಕಟ್ಟುವಂಥ ಪ್ರೊಸೆಸ್ಸು, ಅಥವಾ ನಾವು ಭಜನೆ ಮಾಡಿದ ರೀತಿ, ಅಥವಾ ಅಲ್ಲಿ ಏನೇನು ನಡೀತಾ ಹೋಯಿತು ಅಂತ ನೋಡಿದ್ರಿ. ಮುಂದಿನ ಎಪಿಸೋಡಲ್ಲಿ ಶಬರಿಮಲೆ ಯಾತ್ರೆ ಹೇಗೆ ನಾವು ಜರ್ನಿ ಮಾಡಿದ್ವಿ, ದಾರಿ ಮಧ್ಯ ಏನೇನು ನಮಗೆ ಸಿಗ್ತಾ ಹೋಯಿತು, ಅಲ್ಲಿ ನಾವು ಏನೇನು ಅಂದರೆ ಒಂದು ಆ ರೋಮಾಂಚನವನ್ನು ಏನೇನು ಅನುಭವಿಸಿದ್ವಿ ಅಂತ ಮುಂದಿನ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿ ತನಕ ಸ್ವಾಮಿಯೇ ಐ ಶರಣಮಯ್ಯಪ್ಪ.